ವೆಲ್ಕಮ್ ಬ್ಯಾಕ್. ಶಿಕ್ಷಣ ಸಚಿವರ ತವರಲ್ಲೇ ಹೆಚ್ಚಾಗ್ತಾ ಇದೆ ನೇಮಕಾತಿಯ ಕೂಗು. ಶಿವಮೊಗ್ಗದಲ್ಲಿ ಕೇಳೋರಿಲ್ಲ, ಭಾವಿ ಶಿಕ್ಷಕರ ಗೋಳು. ದೇವರು ಕೊಟ್ಟರು ಕೂಡ ಪೂಜಾರಿ ಕೊಡ್ಲಿಲ್ಲ ಎಂಬಂತಾಗಿದೆ ಶಿಕ್ಷಕರ ಕತೆ. 1,500 ಭಾವಿ ಶಿಕ್ಷಕರಿಗೆ ಸಿಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂತ ಭಾಗ್ಯ. ನೇಮಕಾತಿ ನಡೆದು ವರ್ಷಗಳೇ ಕಳೆದ್ರೂ ಕೂಡ ಆದೇಶ ಮಾತ್ರ ಸಿಕ್ಕಿಲ್ಲ. ನೇಮಕಾತಿ ಆದೇಶ ಸಿಗದೆ ಪರದಾಟವನ್ನು ಮಾಡ್ತಾ ಇದ್ದಾರೆ ಈ ಭಾವಿ ಶಿಕ್ಷಕರು. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಮೀನಾಮೇಷ ಎಣಿಸಲಾಗ್ತಾ ಇದೆ. ಹೈದರಾಬಾದ್ ಕರ್ನಾಟಕವನ್ನ ಹೊರತುಪಡಿಸಿ ಉಳಿದೆಡೆ ಪ್ರಕ್ರಿಯೆ ಮುಗಿಸ್ಲಿಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಹೈದರಾಬಾದ್ ಕರ್ನಾಟಕ ಅಂದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗ ಇದೆಯಲ್ಲ, ಅದನ್ನ ಹೊರತುಪಡಿಸಿ ಅಲ್ಲಿ ಒಂದು ಸ್ವಲ್ಪ ಲೋಪದೋಷಗಳಿರುವಂತ ಹಿನ್ನೆಲೆಯಲ್ಲಿ ಉಳಿದೆಡೆ ಪ್ರಕ್ರಿಯೆಯನ್ನ ಮುಗಿಸಿ ಅಂತ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಈ ಭಾವಿ ಶಿಕ್ಷಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರು, ಮೈಸೂರು ಹಾಗೂ ಬೆಳಗಾವಿ ಶೈಕ್ಷಣಿಕ ವಿಭಾಗದ 24 ಜಿಲ್ಲೆಯಲ್ಲಿ ನೇಮಕಾತಿಯನ್ನ ಪೂರ್ಣಗೊಳಿಸಲಿಕ್ಕೆ ಒತ್ತಾಯವನ್ನ ಮಾಡಲಾಗಿದೆ. ಉಳಿದಂತ 7 ಜಿಲ್ಲೆ ಅದನ್ನು ಬಿಟ್ಬಿಡಿ, ಆಮೇಲೆ ಮಾಡುವಂತ್ರಿ ಅಂತ ಕೇಳ್ಕೊಂಡಿದ್ದಾರೆ. ಕೋರ್ಟ್ ಆದೇಶ ಇದ್ದರೂ ಕೂಡ ನೇಮಕಾತಿ ವಿಳಂಬವಾಗಿದೆ. ಕೌನ್ಸಿಲಿಂಗ್ ಮುಗಿಸಿ ನೇಮಕಾತಿ ಆದೇಶವನ್ನ ನೀಡಲಿಕ್ಕೆ ಒತ್ತಾಯಿಸಲಾಗಿದೆ. ನೇಮಕಾತಿ ಆದೇಶ ತಡೆ ನೀಡಿದ್ರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಶಿಕ್ಷಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನಯ್, ಭಾವಿ ಶಿಕ್ಷಕರು ಶಿಕ್ಷಣ ಸಚಿವರಿಗೆ ಯಾವ ರೀತಿಯಾಗಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ? ಶಿಕ್ಷಣ ಸಚಿವರ ಏನಾದ್ರು ಸಿಕ್ಕಿದ್ರಾ, ಏನಾದ್ರು ಸ್ಪಂದಿಸಿದಾರಾ ಅವ್ರಿಗೆ? ಪೃಥ್ವಿ, ಏನು 2022 ಏನು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ 15,000 ಶಿಕ್ಷಕರನ್ನ ನೇಮಕಾತಿಗೆ ಸರ್ಕಾರ ಆದೇಶ ಹೊರಡಿಸಿತ್ತು. ಆದ್ರೆ ಪರೀಕ್ಷೆನ ನಡೆಸಿ 1:1 ಅಂದ್ರೆ ಒಂದು ಹುದ್ದೆಗೆ ಒಬ್ಬರನ್ನ ತೆಗೆದುಕೊಳ್ಳುವ ಪ್ರಕ್ರಿಯೆ ಮುಗ್ದಿದ್ರು ಕೂಡ ಯಾವುದೇ ರೀತಿಯ ಆದೇಶಗಳನ್ನ ಅಂದ್ರೆ ವರ್ಕಿಂಗ್ ಆದೇಶಗಳನ್ನ ನೀಡದೆ ಸರ್ಕಾರ ಸತಾಯಿಸ್ತಿರೋದ್ರಿಂದ ಏನು ಶಿಕ್ಷಕರು ಈಗ ಗೊಂದಲಕ್ಕೆ, ಅಂದ್ರೆ ಭಾವಿ ಶಿಕ್ಷಕರು ಈಗ ಗೊಂದಲಕ್ಕೀಡಾಗಿದ್ದಾರೆ. ಯಾಕಂದ್ರೆ ಈ ಹಿಂದೆ ಕೂಡ ಹಲವಾರು ಬಾರಿ ಶಿಕ್ಷಕರು ಅಂದ್ರೆ ಭಾವಿ ಶಿಕ್ಷಕರು ಎಲ್ಲರೂ ಹೋಗಿ ಶಿಕ್ಷಣ ಇಲಾಖೆಗೆ ಹಾಗೂ ಶಿಕ್ಷಣ ಸಚಿವರಿಗೆ ಹಿಂದಿರುವಂತಹ ಸರ್ಕಾರದ ಶಿಕ್ಷಣ ಸಚಿವರಿಗೆ ಹಾಗೂ ಈಗ ಹಾಲಿ ಇರುವಂತಹ ಮಧು ಬಂಗಾರಪ್ಪರವರಿಗೂ ಕೂಡ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ಈ ನೇಮಕಾತಿಯನ್ನ ಸಂಪೂರ್ಣಗೊಳಿಸಿ ಅಂತ ಹೇಳಿ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಿಲ್ಲ ಅಂತ ಹೇಳಿ ಅಳಲನ್ನ ತೋಡ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗ್ಲೇ 1 ವರ್ಷ ಕಳೆದಿದ್ರು ಕೂಡ ಯಾವುದೇ ರೀತಿಯ ಪ್ರಕ್ರಿಯೆ ಕೂಡ ಮುಂದುವರೆದೇ ಇರೋದು ಒಂದ್ ರೀತಿಯಲ್ಲಿ ಅವರಲ್ಲಿ ಆತಂಕ ಎಡಮಾಡಿಕೊಟ್ಟಿದೆ. ಯಾಕಂದ್ರೆ ಅವರೆಲ್ಲ ಬೇರೆ ಜಿಲ್ಲೆಗೆ ಸೆಲೆಕ್ಟ್ ಆಗಿರೋದ್ರಿಂದ, ಈ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಸೆಲೆಕ್ಟ್ ಆಗಿರೋದ್ರಿಂದ ಅವರ ಫ್ಯಾಮಿಲಿಯನ್ನ ತೆಗೆದುಕೊಂಡು